ವಿ ಆರ್ 1 hour ಲೇಟ್. ಗಮ್ಮತ್ತೇನಾಯ್ತು ಗೊತ್ತಾ, ನಿನ್ನೆ ಅಲಾರ್ಮ್ ಸೆಟ್ ಮಾಡಿದ್ವಿ ನಾವು. ಬಟ್ ಏನಂದರೆ ಡ್ಯುವೆಲ್ ಕ್ಲಾಕ್ ಅಲ್ಲ, ಅದು ಇಂಡಿಯನ್ ಟೈಮಿಗೆ ಸೆಟ್ ಆಗಿದೆ. ಸೊ ಇಂಡಿಯನ್ ಟೈಮಲ್ಲಿ 7 ಗಂಟೆ ಅಂದರೆ ಇಲ್ಲಿ 9:15. ಒಂದು ಸಿಮ್ ಕಾರ್ಡ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಇದೆ ನನ್ನ ಹತ್ರ, ಬಟ್ ಸ್ಟಿಲ್ ಡೇಟಕ್ಕೆ ಸ್ವಲ್ಪ ಸಿಮ್ ಕಾರ್ಡ್ ಇದ್ದರೆ ಒಳ್ಳೆಯದು ಅಂಥೇಳಿ ತಗೊಳ್ಳೋಣ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬಾಲಿಯಲ್ಲಿ ಇವತ್ತು ನಮ್ಮ 2ನೇ ದಿನ. ನಾವು ನಿಂತಿರೋ ಪ್ರಾಪರ್ಟಿ ಇದೆಯಲ್ಲ, ಇದು ಆದಿಜಯ ಅಂತ ಏರ್ಪೋರ್ಟ್ನ ಹತ್ರನೇ ಇದೆ. ಇಲ್ಲಿ ನೋಡಿ, ಸಕ್ಕತ್ತಾಗಿದೆ. ಅಂದರೆ ರಾತ್ರಿ ಒಳ್ಳೆ ನಿದ್ದೆ ಬಂತು, AC ರೂಮ್ಗಳಿದ್ವು. ಸೊ ಇಲ್ಲಿ ಸ್ನೇಹ ದುಡ್ಡಿಗೆ ಬೆಲೆನೇ ಇಲ್ಲ, ಏನಂತೀಯ? ಅದೌದು, ನಾವು ಇವತ್ತು ಲಕ್ಷದಲ್ಲೇ ಮಾತಾಡ್ಬೇಕಾಯ್ತಾ. ಅಂದರೆ ಇವ್ರದ್ದು ಹೆಂಗೆ ಗೊತ್ತಾ, ಈಗ 65,000 ರೂಪಾಯಿ ಅಂದರೆ ಅವರು ಆ 3 ಸೊನ್ನೆನ ಬಿಟ್ಬಿಡ್ತಾರೆ. 65 ರೂಪಾಯಿ ಅಂದರೆ ಆ ಥರ ಥಿಂಕ್ ಮಾಡ್ತಾರೆ. 65, 140, 170, ಆಮೇಲೆ ಲಾಸ್ಟಿಗೆ K ಅಂತ ಹಾಕ್ಬಿಡ್ತಾರೆ. ಲಾಸ್ಟಿಗೆ ಆ 3 ಸೊನ್ನೆ ಇದೆಯಲ್ಲ ಅದನ್ನು. ಸೊ ಊಟಕ್ಕೆ ಎಷ್ಟು ಕೇಳಿದ್ರೆ 120K, ನಮಗೆ 1,20,000 ಅಂತ ಅನಿಸುತ್ತೆ. ಬಟ್ ಇಲ್ಲಿನ ಕನ್ವರ್ಷನ್ ಹಾಗೆ ಇದೆ. ಈಗ ಇಲ್ಲಿನ ಹೈಯೆಸ್ಟ್ ಡಿನಾಮಿನೇಷನ್ 1,00,000 ರೂಪಾಯಿನ ನೋಟು, ನಮ್ಮಲ್ಲಿ 500 ರೂಪಾಯಿನ ನೋಟು. ಸೊ ನಮ್ಮ 500 ರೂಪಾಯಿ ಇಲ್ಲಿನ 1,00,000 ಹತ್ರ ಅಂದರೆ 96,000 ರೂಪಾಯಿ ಏನೋ ಆಗುತ್ತೆ. ಸೊ ಆ ಥರದ್ದು ಸಿಸ್ಟಮ್ಮು. ನಾವು ನಿಂತಿರೋ ರೂಮಿನ ಬೆಲೆ ಎಲ್ಲರೂ ಕೇಳಿದರೆ ನಮಗೆ ಸನ್ಮಾನ ಮಾಡ್ತಾರೆ. ಇವ್ರು ಎಂಥ ದೊಡ್ಡ ಸೆಲೆಬ್ರಿಟೀಸ್ ಅಂದೇಳಿ 1.4 ಮಿಲಿಯನ್ 1.4 ಮಿಲಿಯನ್ ನಾವು 1.4 ಮಿಲಿಯನ್ 14 ಲಕ್ಷ. ಹೌದು, 14 ಲಕ್ಷ ಅಂದರೆ ಯಬ್ಬ. ಬಟ್ ಕನ್ವರ್ಷನ್ ಮಾಡಿದರೆ ಆಲ್ಮೋಸ್ಟ್ ಎಷ್ಟು ಬರುತ್ತೆ? 10 ಲಕ್ಷ ಅಂದರೆ 5,000 ಬರುತ್ತೆ. 14 ಅಂದರೆ 10 7,000 ಬರುತ್ತೆ. ಸೊ ಪರ್ ಡೇ ಚೆನ್ನಾಗಿದೆ, ಕೊಡುವಷ್ಟು ಚೆನ್ನಾಗಿದೆ. ಹೌದೌದು, ಸಖತ್ತಾಗಿದೆ. 4 ಸ್ಟಾರ್ ಪ್ರಾಪರ್ಟಿ ಇದು. ಸೊ ರೂಮ್ ಟೂರ್ ಇನ್ನೊಂದು ದಿನ ಮಾಡ್ತೀನಿ, ಯಾಕಂದರೆ ಇನ್ನೊಂದು 2-3 ದಿನ ಇದ್ದೀವಿ. ನಿನ್ನೆ ರಾತ್ರಿ ಬಂದ್ವಿ, ಹಾಗಾಗಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಬಟ್ ಸಖತ್ತು, ಬೆಳಗ್ಗೆ ನೋಡ್ತಾ ಸಖತ್ತು ತೋರ್ತು ನಮಗೆ ಪ್ರಾಪರ್ಟಿ ಎಲ್ಲ. ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದೆ, ಸುಮಾರೆಲ್ಲ ಆಪ್ಷನ್ಸ್ ಇದೆ. ಇವಾಗ ಬ್ರೇಕ್ಫಾಸ್ಟಿಗೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಆದ ನಂತರ ಅಮೋಘವಾಗಿ ಒಂದು ರಿವರ್ ರಾಫ್ಟಿಂಗ್ ಇದೆ ಇವತ್ತು. ಅಲ್ಲ, ಕಣ್ಣು ಯಾವುದು ಬೀಳಲ್ಲ. ಸೊ ಈಗ ರಿವರ್ ರಾಫ್ಟಿಂಗ್ ಮೊದಲು ಬ್ರೇಕ್ಫಾಸ್ಟ್ ಮಾಡೋಣ. ಇಲ್ಲಿ ಹೋಟೆಲ್ಗಳಲ್ಲಿ ಬ್ರೇಕ್ಫಾಸ್ಟ್ ಒಂದು ಕಾಂಪ್ಲಿಮೆಂಟ್ರಿ ಇರುತ್ತೆ. ಮಧ್ಯಾಹ್ನದ ಊಟ ಆಮೇಲೆ ಡಿನ್ನರ್ ಎಲ್ಲ ಸಪ್ರೇಟ್. ಅಂದರೆ ನಾವು ಮಾಡಬೇಕು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇಲ್ಲೂ ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು. ನಾವಂತೂ ಹೊರಗಡೆನ ಲೋಕಲ್ ಫುಡ್ ಟೆಸ್ಟ್ ಮಾಡೋಣ ಅಂತಿದ್ದೀವಿ. ಹಾಂ, ಎಂತಾಯ್ತು? 2 persons ಇದೆಲ್ಲ ನಾವು ಡಿನ್ನರ್ ಫಾರ್ 2. ಹಾಂ, ಅದೇ ಡಿನ್ನರ್ ಫಾರ್ 2 person. ಇದು ಅವ್ರ ಪ್ರಕಾರ 360, 3 ಸೊನ್ನೆ ಬಿಡಬೇಕು, 360K. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟಿಗೆ ಬಫೆ ಸಿಸ್ಟಮ್ ಇದೆ. ಬಫೆ ಸಿಸ್ಟಮಲ್ಲಿ ಒಂದೊಂದು ಪ್ರಾಬ್ಲಮ್ ಅಂದರೆ ಏನು ತಗೋಬೇಕು ಏನು ಬಿಡಬೇಕು ಗೊತ್ತಾಗಲ್ಲ, ಅಷ್ಟು ಐಟಮ್ಸ್ ಇರುತ್ತೆ. ಹಾಂ, ನಂದು ಬೆಳಗ್ಗೆ ಇದೆ ಸಾಕು ನನಗೆ ಬ್ರೆಡ್. ಯಾಕೆ, ಏನಾಯಿತು? ಇಲ್ಲ, ಚಿಕನ್ ಇದೆ, ಅದು ಎಲ್ಲ ಚಿಕನ್ ಎಗ್ ಅಂತ ಇದೆ. ಇವಳು ಹೇಳೋದು ನೋಡಿದ್ರೆ ಚಿಕನ್ ಎಗ್ ತಿನ್ನಲ್ಲ ಅನ್ನೋ ಥರ. ತಿನ್ನಲ್ಲ ಅಂತಲ್ಲ, ಬೆಳಿಗ್ಗೆ ತಿನ್ನಲ್ಲ ನಾನು. ವೆಜ್ ಏನಾರು ಇದೆಯಾ ಕೇಳೋಣ. ವೆಜ್ ಇದೆ. ಅದೇ ಹೇಳಿದ್ದು ಇದೆಯಲ್ಲ, ಸ್ಯಾಲಡ್ಸ್ ಇದೆ ರಾಶಿ. ಸಲಾಡ್ ಕುಕುಂಬರ್, ಅದು ನಾವೇ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನೋಣ ಅಂತ. ಕಾಸ್ಕೂಸ್ ತಿಂತ ಇದೆಯಾ ಇವತ್ತು? ಸಲಾಡ್. ನಾವು ನೆನ್ನೆ ನಮ್ಮ ಗೈಡ್ ಹತ್ರ ಕೇಳ್ಕೊಂಡ್ವಿ, ಆಯಿತಾ. ಇಲ್ಲಿ ಕೆಲವೊಂದು ಮೈನ್ ಈಗ ಏನು ಹೇಳ್ತಾರೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಇದು ಆಯಾಮ್ ಅಂದರೆ ಇಕಾನ್ ಅಂದರೆ ಫಿಶ್ಶು, ಆಯಾಮ್ ಅಂದರೆ ಚಿಕನ್ ಅಂತೆ. ಆಮೇಲೆ ಇನ್ನೇನೋ ಹೇಳಿದ್ರಪ್ಪ. ಸೊ ನಾಸಿ ಅಂದರೆ ರೈಸು. ಎಲ್ಲ ಬೋರ್ಡೆಲ್ಲ ನಮಗೆ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಅದು ಆಕಾಮು ಇಕಾಮು ಅದೆಲ್ಲ ನೋಡಿಕೊಂಡು ಲಾಸ್ಟಿಗೆ ಬೆಳಗ್ಗೆ ಇದೊಂದು ತಿನ್ನೋಣ ಅಂತ ಈಗ. ಹಾಗಾಗಿ ಫ್ರೂಟ್ಸು, ಆಮೇಲೆ ಒಂದಿಷ್ಟು ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಪೊಟೆಟೊ ವೆಜ್ಜಸ್ ಇದೆ, ಒಂದು ಚಿಕನ್ ಪೀಸ್ ಇದೆ. ಸ್ನೇಹಂದು ಆಲ್ಮೋಸ್ಟ್ ಸೇಮ್ ಮೆನು. ಇನ್ನೂ ಸುಮಾರೆಲ್ಲ ಇದೆ ಅಲ್ಲಿ, ಆಯಿತಾ. ಬಟ್ ನಮ್ಗೆ ಅದೆಲ್ಲ ಸೆಟ್ ಆಗಲ್ಲ ಅಂತೇಳಿ ಇದನ್ನು ತಿಂತಾಯಿದ್ದೀವಿ. ಫೈನಲಿ ಇವತ್ತಿನ ದಿನ ಸ್ಟಾರ್ಟ್ ನಮ್ಮದು ತಿರುಗಾಡೋದು. ಥ್ಯಾಂಕ್ ಯು ಜಾಕ್. ವಿ ಆರ್ 1 hour ಲೇಟ್. ಗಮ್ಮತ್ತೇನಾಯ್ತು ಗೊತ್ತಾ, ನಿನ್ನೆ ಅಲಾರ್ಮ್ ಸೆಟ್ ಮಾಡಿದ್ವಿ ನಾವು. ಬಟ್ ಏನಂದರೆ ಡ್ಯುವೆಲ್ ಕ್ಲಾಕ್ ಅಲ್ಲ, ಅದು ಇಂಡಿಯನ್ ಟೈಮಿಗೆ ಸೆಟ್ ಆಗಿದೆ. ಸೊ ಇಂಡಿಯನ್ ಟೈಮಲ್ಲಿ 7 ಗಂಟೆ ಅಂದರೆ ಇಲ್ಲಿ 9:15. ಸೊ ನಾವು ಪುಣ್ಯಕ್ಕೆ ಸ್ನೇಹಂಗೆ ಎಚ್ಚರ ಆಯಿತು, 8:45ಗೆ ಎಚ್ಚರ ಆಯಿತು. ಜಾಕ್ ಅವರಿಗೆ 9 ಗಂಟೆಗೆ ಬನ್ನಿ ಅಂತ ಹೇಳಿದ್ವಿ ನಾವು. ಸೊ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ನಾಳೆಯಿಂದ ಅದು ರೆಕ್ಟಿಫೈ ಆಗಬೇಕು. ಈಗ ನಾವು ಇಲ್ಲಿ ಹೊರಡ್ತಾ ಇದ್ದೀವಿ. ರಿವರ್ ರಾಫ್ಟಿಂಗ್ನು No, we go to water sport now.
ವಾಟರ್ ಸ್ಪೋರ್ಟ್. Yeah. ಓಕೆ. Sea water, yeah. ಓ ಸೂಪರ್. ವಾಟರ್ ಸ್ಪೋರ್ಟ್ ಅಂತೆ. ಒಂದು ಸಿಮ್ ಕಾರ್ಡ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಇದೆ ನನ್ನ ಹತ್ರ, ಬಟ್ ಸ್ಟಿಲ್ ಡೇಟಕ್ಕೆ ಸ್ವಲ್ಪ ಸಿಮ್ ಕಾರ್ಡ್ ಇದ್ದರೆ ಒಳ್ಳೆಯದು ಅಂಥೇಳಿ ತಗೊಳ್ಳೋಣ ಅಂತ. ನೋಡೋಣ ಯಾವ ಪ್ಲ್ಯಾನ್ ಎಷ್ಟು ಅಂತ ಹೇಳ್ತೀನಿ ನಿಮಗೆ ತಗೊಂಡ ನಂತರ ಎಷ್ಟಾಯಿತು ಅಂತ. ಸೊ ಇದು ಇಲ್ಲಿನ ಪ್ಲ್ಯಾನ್ ಆಯಿತಾ. ಇದು ತಗೊಂಡಿದ್ದೀವಿ 25 GB. ಯಾಕಂದ್ರೆ ನಾವು ಇರೋದು 4 ದಿನ ಸಾಕಾಗ್ಬೋದು ಅಂತ. ಯಾಕಂದರೆ ರೂಮಲ್ಲೆಲ್ಲ ವೈಫೈ ಇದೆ. 25 GB 300K ಅಂದರೆ ಇಲ್ಲಿ ಹತ್ರ 1500 ರೂಪಾಯಿ ಹತ್ರ ಆಗುತ್ತೆ. ಇದೇ ಓಕೆ ಅನಿಸ್ತು ನನಗೆ. ಹೈ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ ಮಾತ್ರ. ಇಲ್ಲಿ ಘಟೋತ್ಕಚನ ತುಂಬ ಆರಾಧನೆ ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಘಟೋತ್ಕಚನ ದೊಡ್ಡ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಆಮೇಲೆ ಘಟೋತ್ಕಚನ ಹೋಟೆಲ್ ನೋಡಿ, ಇಲ್ಲಿ ಹೆಸರು ಕೂಡ ನೋಡಿ ಘಟೋತ್ಕಚ. ಇಲ್ಲಿ ನಾವು ಇಂಡಿಯನ್ ಪ್ರಕಾರ ಓದಕ್ಕೆ ಹೋದರೆ ಘಟೋತ್ಕ ಆಗುತ್ತೆ, ಬಟ್ ಆ್ಯಕ್ಚುಲಿ ಘಟೋತ್ಕಚ ಎಲ್ಲಿದು. ವಾವ್, ಸೂಪರ್ ಅಲ್ಲ. ಮಜಾ ಇದೆ ಇಲ್ಲಿ. ಅಲ್ಲಿ ಕೇಳಿದೆ ನಾನು ಅಂಗಡಿಯಲ್ಲಿ ಘಟೋತ್ಕಚ ಯಾರು ಅಂತೇಳಿ. ಈಸ್ ಅ ಹೀರೋ ನೀನು ನಕುಲ ಸಹದೇವ ಅಂದರು. ಆಮೇಲೆ ಅವ್ರ ಬಾಯಲ್ಲಿ ಕೇಳಿದೆ ನಾನು ಏನೆಲ್ಲ ಗೊತ್ತಿದೆ ನೋಡು ಅಂತೇಳಿ. ಆಮೇಲೆ ಅವರು ನಕುಲ ಸಹದೇವ ಒಂದಿರ್ತಾರ ಅವರು ಹೀರೋ ಅಂತ ಹೇಳಿದರು. ಆಮೇಲೆ ಹೇಳಿದೆ ಇಲ್ಲ, ಭೀಮಾ ಅಂತ ಒಬ್ಬಿದ್ದಾನೆ, ಅವನ ಮಗ, ಅವನ ಹೆಂಡತಿ ಒಬ್ಳು ಹಿಡಿಂಬಿ ಅಂತಿದ್ಲು, ಅವರಿಬ್ಬರು ಮಗ ಅಂತೇಳಿ ಹೇಳಿದ ನಂತರ ಸಾಧಾರಣ ಅಂತ ಹೇಳಿದರು. ನೈಸ್. ಜಾಕ್, ಯು ಆರ್ ಲುಕಿಂಗ್ ಲೈಕ್ ಎ ಹೀರೋ ಟುಡೇ. ಯು Me? ಅಬ್ಬಾ, ನಮಗೆ ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಈಗ ಟ್ರಾವೆಲಲ್ಲಿ 2 ಥರ ಟ್ರಾವೆಲ್ ಮಾಡ್ತಾರೆ. ಒಂದು ಸ್ವತಃ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಕ್ಕೇನಂದರೆ ಪೀಸ್ ಆಫ್ ಮೈಂಡ್ ಇರಬೇಕು. ಆಮೇಲೆ ನಿಮ್ಮ ಹತ್ರ ಟೈಮ್ ಇರಬೇಕಾಯ್ತಾ. ಟೈಮ್ ಇರಬೇಕು, ದುಡ್ಡು ಇರಬೇಕು, ಎರಡೂ ಇರಬೇಕು. ಯಾಕಂದರೆ ಹೊರಗಡೆ ದೇಶದಲ್ಲಿ ನೀವು ಒಂದೊಂದು ನಿಮಿಷ ಕಳೀತಿದ್ದಂಗೆ ನಿಮ್ಮ ಬಿಲ್ ಟಿಕ್ಕ ಆಗ್ತಾ ಹೋಗುತ್ತೆ. ಸೊ ಆ ಥರ ಇದ್ದರೆ ಈಗ ಸೋಲೋ ಟ್ರಾವೆಲರ್ಸ್ ಎಲ್ಲ ಬಂದರೆ ಅವ್ರಿಗೆ ಟೈಮ್ ಇರುತ್ತೆ. ಮತ್ತು ಇಂಟು 1x ಅವ್ರದ್ದು, ಅಂದರೆ ಒಬ್ಬರೇ ಇರ್ತಾರೆ ಖರ್ಚು. ನಮ್ಮ ಥರ ಫ್ಯಾಮಿಲಿ ಎಲ್ಲ 2-3 ಜನ, ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಅಂದರೆ ಪ್ರತಿಯೊಂದು ಸೆಕೆಂಡ್ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಕೇಸಲ್ಲಿ ನಾನು ಸಜೆಸ್ಟ್ ಮಾಡೋದೇನೆಂದರೆ, ಮೊದಲೇ ಒಂದು ಯಾವ್ದಾದ್ರು ಟ್ರಾವೆಲ್ ಏಜೆಂಟನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಐಟನರಿನ ಮೊದಲೇ ಬುಕ್ ಮಾಡ್ಕೊಳ್ಳಿ. ಈಗ ನಮ್ಮ ಟೂರಲ್ಲಿ ನೋಡಿ ಪ್ರತಿಯೊಂದು ಮೊದಲೇ ಪ್ಲ್ಯಾನ್ ಆಗಿದೆ. ಎಲ್ಲೆಲ್ಲಿ ಹೋಗಬೇಕು, ಏನೇನು ಮಾಡ್ತೀವಿ ಅದಷ್ಟು ಸೆಟ್ ಆಗಿದೆ. ಪ್ಲಸ್ ನಮಗೆ ನೋಡಿ ಎಲ್ಲ ಕರ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲ ಅವರೇ ತಗೊಂಡಿದ್ದಾರೆ. GT ಹಾಲಿಡೇಸ್ ಥ್ರೂ ನಾವು ಈ ಪ್ಯಾಕೇಜನ್ನು ಬುಕ್ ಮಾಡ್ಕೊಂಡ್ವಿ. ಸೊ ಅವರೇ ಜಾಕ್ ಅವರನ್ನು ಅಪಾಯಿಂಟ್ ಮಾಡಿದರು. ಅವರೇ ನಮಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋದು, ವಾಪಸ್ ತಂದು ಬಿಡೋದು. ಈಗ ನಿನ್ನೆ ತನಾಲಾಟ್ ಟೆಂಪಲ್ಗೆ ಹೋದ್ವಿ. ಅದು ಸಾಧಾರಣ ನಮ್ಮ ಏರ್ಪೋರ್ಟಿಂದ 43 ಕಿಲೋಮೀಟ್ರ್ ಆ ಕಡೆ ಇತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ತುಂಬ ಕಡಿಮೆ ಇದೆ ಇಲ್ಲಿ ಬಾಲಿಯಲ್ಲಿ. ಸೊ ನೀವೇ ಕ್ಯಾಬ್ ಬುಕ್ ಮಾಡಿಕೊಂಡು ನೀವೇ ಏನೇನೋ ಸರ್ಕಸ್ ಮಾಡೋಕ್ಕೆ ಹೋಗ್ತೀರಂತಿದ್ರೆ ಡೆಫಿನೆಟ್ಲಿ ಮಾಡ್ಬೋದಾಯ್ತು. ಅಡ್ವೆಂಚರ್ ಅದು. ನನಗೂ ಇಷ್ಟ ಆ ಥರ ಎಕ್ಸ್ಪ್ಲೋರ್ ಮಾಡಿ ಹೋಗೋದು. ಬಟ್ ಕೆಲವೊಂದು ಸಲ ನಾವು ಬುದ್ಧಿ ಉಪಯೋಗಿಸ್ಬೇಕಾಗತ್ತೆ. ಸೊ ಪ್ಯಾಕೇಜ್ ಟೂರ್ ಮಾಡಿದರೆ ಅದರಲ್ಲಿ ಆಲ್ರೆಡಿ ಎಲ್ಲ ಬುಕ್ ಆಗಿರುತ್ತೆ, ಎಲ್ಲ ಸೆಟ್ ಆಗಿರುತ್ತೆ. ಸೊ ಯು ಅಂಡರ್ಸ್ಟುಡ್ ವಾಟ್ ಐ ಸೆಡ್? No. I said you are taking really good care of us. Okay. Thank you so much, sir. ಅವರು ಹೆಸರು ಜಾಕ್ ಅವರದ್ದು, ಬಟ್ ಅವರು ಹಿಂದೂ ಆ್ಯಕ್ಚುಲಿ ಆಯಿತಾ. ಫಸ್ಟ್ ನೆನ್ನೆ ನಮ್ಗೆ ಗೊತ್ತಾಗಿಲ್ಲ, ನಮಗೂ ಕೇಳೋಕೆ ಒಂಥರ ಅನಿಸ್ತು. ಅಂದರೆ ಡೈರೆಕ್ಟಾಗಿ ಹೆಂಗೆ ಕೇಳಿದ್ರೆ ನಿಮ್ಮ ರಿಲಿಜನ್ ಯಾವುದು ಅಂತೇಳಿ. ನಾನು ಅಂದ್ಕೊಂಡೆ ಅವರು ಕ್ರಿಶ್ಚಿಯನ್ ಇರ್ಬೋದು, ಯಾಕಂದ್ರೆ ಆ ಕಡೆ ಎಲ್ಲ ಜಾಕ್ ಅಂತ ಹೆಸರಿಟ್ಟರೆ ಕ್ರಿಶ್ಚಿಯನ್ ಅಂತೇಳಿ. ಬಟ್ ಅವರದ್ದು ಫುಲ್ ಹೆಸರು ಬಂದುಬಿಟ್ಟು ವಾಟ್ಸ್ ದ ನೇಮ್? ನ್ಯೂರಾ. ಸೊ ನ್ಯೂರಾ ಜಾಕ್ ಅಂತ. ಸೊ ಅವರು ಹಿಂದೂ ಅಲ್ವಾ? ವಾಟ್ ಗಾಡ್ ಯು ವರ್ಷಿಪ್ ಇನ್ ಯುವರ್ ಹೋಮ್? In my home? Shiva, Shiva, Brahma, all the god. Shiva, Shiva, Brahma.
ಸೊ ಅದು ಭಾಳ ಖುಷಿ ಆಯಿತು. ನಾನು ಹೇಳಿದೆ ಅವ್ರಿಗೆ ನಿನ್ನೆ ರಾಮ ಮಂದಿರ ಉದ್ಘಾಟನೆ ಆಯಿತು ನಮ್ಮ ಇಂಡಿಯಾದಲ್ಲಿ, ಭಾಳ ಖುಷಿ ಪಟ್ಟರೆ. ಸೊ ಒಂಥರ ಈಗ ನೋಡಿ ಒಳ್ಳೆ ಬಾಂಡಿಂಗ್ ಆಗಿದೆ, ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ. ಇನ್ನೊಂದು 3 ದಿನ ನಮ್ಮ ಜೊತೆನೇ ಇರ್ತಾರೆ ಅವರು. ನಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗೋದು, ವಾಪಸ್ ಹೋಟ್ಲಿಗೆ ಬಿಡೋದು ಎಲ್ಲ ಅವರೇ ಮಾಡ್ತಾರೆ. ಇಲ್ಲಿನ ರೋಡ್ಗಳೆಲ್ಲ ತುಂಬ ಕ್ಲೀನಾಗಿದೆ. ಕ್ಲೀನ್ ಅನ್ನೋದು ತುಂಬ ಜನ ಅಂದ್ಕೊಳ್ಳೋದು ಗವರ್ಮೆಂಟ್ ಇಲ್ಲಿ ಚೆನ್ನಾಗಿದೆ ಅಂತೇಳಿ. ಗವರ್ಮೆಂಟಿಗೂ ಕ್ಲೀನಿಗೂ ಸಂಬಂಧನೇ ಇಲ್ಲ ನನ್ನ ಪ್ರಕಾರ. ಜನ ಹೆಂಗಿರ್ತಾರೋ ಆ ಥರ ಇರುತ್ತೆ ದೇಶ. ಸೊ ಜನರೇ ಕ್ಲೀನಾಗಿಟ್ಟರೆ ದೇಶನೂ ಕ್ಲೀನಾಗಿರುತ್ತೆ. ತುಂಬ ನೋಡೋಕ್ಕೂ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ಸ್ಗಳೆಲ್ಲ, ಎಷ್ಟು ಕ್ಲೀನ್. ಅದು ಮಳೆಗಾಲ ಇವಾಗ ಆ್ಯಕ್ಚುಲಿ. ಸೊ ಎಲ್ಲೂ ನೋಡಿ ನೀರು ನಿಂತಿರೋದು ತೋರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಇದು. ಮತ್ತು ನಿಮಗೆ ಟ್ರಾಫಿಕ್ ಅಂತ ಬಂದಾಗ ಹೆವಿ ಟ್ರಾಫಿಕ್ ಇದೆ ಕಣ್ರಿ ಬಾಲಿಯಲ್ಲಿ ಎಲ್ಲ. ನೋಡಿ ಸಿಂಗಲ್ ರೋಡ್ಸ್ ಇದು. ಬಟ್ ಏನಂದರೆ ಯಾರು ಹಾರ್ನ್ ಹೊಡಿಯೋದು, ಅರ್ಜೆಂಟಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗೋದು ಆ ಥರ ಯಾರು ಮಾಡಲ್ಲ, ಕೂಲಾಗಿರ್ತಾರೆ. ಫೈನಲಿ ನಾವು ಬಾಲಿಯ ತುಂಬ ದೊಡ್ಡ ವಾಟರ್ ಆ್ಯಕ್ಟಿವಿಟಿ ನಡೆಸೋ ಸ್ಥಳ ಬಾಲಿ ಡಾಲ್ಫಿನ್ ಅನ್ನೋ ಜಾಗಕ್ಕೆ ತಲುಪಿದ್ವಿ. ಇಲ್ಲಿ ಬಹಳಷ್ಟು ವಾಟರ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾರೆ. ನಾವು ಒಂದಿಷ್ಟು ವಾಟರ್ ಆ್ಯಕ್ಟಿವಿಟಿಗಳನ್ನು ಟ್ರೈ ಮಾಡಿದ್ವಿ. ಎಸ್ಪೆಷಲಿ ಟ್ಯೂಬಿಂಗ್ ರೈಡು, ಬನಾನಾ ಬೋಟು, ಜೆಟ್ ಸ್ಕೀ. ವಿಶೇಷ ಏನಂದರೆ ಸ್ನೇಹ ಪ್ರತಿ ಸಲ ನೀರಿಗೆ ಇಳಿಯೋಕ್ಕೆ ಹೆದರೋಳು. ಈ ಸಲ ಅದೇನು ಜೋಶ್ ಬಂತೋ ಏನೋ ಎಲ್ಲ ಆ್ಯಕ್ಟಿವಿಟೀಸನ್ನು ಟ್ರೈ ಮಾಡಿದ್ದಾಳೆ. ಪ್ಯಾರಾಸೈಲಿಂಗ್ ಕೂಡ ಟ್ರೈ ಮಾಡಿದ್ದಾಳೆ. ಈ ವಿಡಿಯೋ ನಮ್ಮ ಟ್ರಾವೆಲ್ ವ್ಲಾಗ್ಸ್ ಚಾನಲ್ MMK ಟ್ರಾವೆಲ್ ವ್ಲಾಗ್ಸಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೇ ನೋಡ್ಕೊಳ್ಳಿ ಆಯಿತಾ. ಈ ಪಾಯಿಂಟಲ್ಲಿ ಒಂದು ಅನಿಸ್ತು ಕಣ್ರಿ, ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಎಲ್ಲ ಚೀಪು. ಇಲ್ಲಿಗೆ ಬಂದು ಖರ್ಚು ಮಾಡಿದಾಗ ಅನಿಸುತ್ತೆ, ಓ ನಮ್ಮ ದೇಶದಲ್ಲಿ ಇಷ್ಟು ಚೀಪಾಗಿದ್ರು ನಾವು ಮಾಡಲ್ವಲ್ಲ ಅಂತ ಅಲ್ವಾ. ಈಗ ಸ್ಕೂಬಾ ಡೈವಿಂಗು ಇಲ್ಲೆಲ್ಲ ಹೇಳಿದ್ನಲ್ಲ ನಿಮಗೆ, ಪ್ಯಾಕೇಜ್ ಈಗ ಎಲ್ಲ ಪ್ಯಾಕೇಜ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಿದ್ದರೆ ಸಾಧಾರಣ ಒಬ್ಬರಿಗೆ 3.6 ಮಿಲಿಯನ್ ಆಗುತ್ತೆ. ನೀವು ಇನ್ನು ಬಾರ್ಗೇನ್ ಎಲ್ಲ ಮಾಡಿದ್ರು 3 ಮಿಲಿಯನ್ ಕಮ್ಮಿ ಆಗೋಲ್ಲ. ಇನ್ನು ಇಬ್ಬರಿಗೆ ಅಂದರೆ 3 ಮಿಲಿಯನ್ ಅಂದರೆ 6 ಮಿಲಿಯನ್ ಆಗುತ್ತೆ. 6 ಮಿಲಿಯನ್ ಅಂದರೆ 1 ಮಿಲಿಯನ್ ಅಂದರೆ ಹತ್ರ 5,000 ರೂಪಾಯಿ, 5,000 ಚಿಲ್ಲರೆ. ಸೊ 6 ಮಿಲಿಯನ್ ಅಂದರೆ ಹತ್ರ ನಿಮಗೆ 35,000 ರೂಪಾಯಿ ಇಬ್ಬರಿಗೆ. ಜಸ್ಟ್ ಒಂದೂವರೆ ಗಂಟೆ ಇರ್ಬೋದು ಅಷ್ಟೇ. ಎಲ್ಲ ಸೇರಿ ಅಷ್ಟೇ ಆಗೋದು. ನಾವು ಭಾರತದಲ್ಲಿ ನಮ್ಮ ಮುರುಡೇಶ್ವರ ಹತ್ರ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿದ್ವಲ್ಲ, ಅದೆಲ್ಲ 4,000, 4,500ಕ್ಕೆಲ್ಲ ಸ್ಕೂಬಾ ಡೈವಿಂಗ್. ಅದು ಏನು ಸಮುದ್ರದ ಮಧ್ಯ ಕರ್ಕೊಂಡು ಹೋಗಿ ಒಂದೂವರೆ ಗಂಟೆ ಹೋಗಕ್ಕೆ ಬೇಕು. ಅಲ್ಲಿ ಒಂದು ಫುಲ್ ಡೇ ನೀವು ಆರಾಮಾಗಿ ಸೈಲ್ ಮಾಡ್ತಾ ಇರ್ಬೋದು, ಅಂದರೆ ಫ್ಲೋಟ್ ಮಾಡ್ತಾನೆ. ಅರ್ಧ ಗಂಟೆ ಅದರಲ್ಲಿ ಸ್ಕೂಬಾ ಡೈವಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ನಾನು ಹೇಳಿದ್ದು ನಿಮಗೆ ಅಷ್ಟು ಚೀಪಾಗಿದೆ ನಮ್ಮ ದೇಶದಲ್ಲಿ. ಹಾಟ್ ಏರ್ ಬಲೂನು 4,000ಕ್ಕೆಲ್ಲ ಸಿಗುತ್ತೆ. ಅದೇ ನೀವು ಕೀನ್ಯಕ್ಕೆಲ್ಲ ಹೋದರೆ $400, ಅಂದರೆ ಹತ್ರ 30,000 ರೂಪಾಯಿ ಕೊಟ್ಕೊಂಡು ಹಾಟ್ ಏರ್ ಬಲೂನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಟೂರಿಸಮ್ ಅಂತ ಬಂದಾಗ, ರೇಟ್ಸ್ ಅಂತ ಬಂದಾಗ ತುಂಬ ಚೀಪ್ ಇದೆ. ನಮ್ಮ ದೇಶ ಇದೆಯಲ್ಲ, ಅದು ನಾವು ಇಲ್ಲಿ ಬಂದ ನಮ್ಮ ದೇಶದ ಮಹತ್ವ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಇದೇ ಥರ ಬ್ಯೂಟಿ ಇದೆ. ಒಂದೇ ಒಂದು ಬೇಜಾರಾಗುತ್ತೆ ಏನಂದರೆ ಇಲ್ಲಿ ಎಲ್ಲ ಕ್ಲೀನ್ ಇಟ್ಟಿದ್ದಾರೆ ಆಯಿತಾ. ಹಾಗಾಗಿ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿರೋ ಥರ ಫೀಲ್ ಆಗುತ್ತೆ. ನಮ್ಮ ದೇಶದಲ್ಲಿ ಜನ ಹೋದಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕೋದು, ಹೋದಲ್ಲೆಲ್ಲ ಗಲೀಜು ಮಾಡೋದು, ಆ ಥರ ಆಗಿಬಿಟ್ಟಿದೆ. ಪ್ರತಿಯೊಂದಕ್ಕೂ ಫೈನ್ ಇಟ್ಟಿದ್ದಾರೆ ಅನಿಸುತ್ತೆ. ಹೌದು. ಇಲ್ಲಾಂದರೆ ಈ ರೀತಿ ಸಮುದ್ರದಲ್ಲೆಲ್ಲ ನಮ್ಮಿದ್ರಲ್ಲಿ ಫುಲ್ ನೀರಿನ ಬಾಟ್ಲು ಅದು ಇದು. ಹೌದು, ಇಲ್ಲಿ ಕ್ಲೀನ್ ಒಂದು ನಿಮಗೆ ಪ್ಲಾಸ್ಟಿಕ್ ಸಿಗಲ್ಲ, ಪದೇ ಕ್ಲೀನ್ ಮಾಡ್ತಾ ಇರ್ತಾರೆ. ಏರ್ಪೋರ್ಟ್ ಹತ್ರ ಇದೆ ಕಣ್ರಿ ಅಲ್ಲಿ, ಆಗಾಗ ವಿಮಾನಗಳು ಹಾರಾಡ್ತಾ ಇದೆ. ನಮ್ಮ ದೇಶ ನಮಗೆ ಹೆಮ್ಮೆ, ಬಟ್ ನಮ್ಮ ದೇಶದ ಜನರು ಸ್ವಲ್ಪ ಕ್ಲೀನ್ ಆಗಿಡ್ಬೇಕು ಅಷ್ಟೇ. ಹೌದು, ಇದೊಂದು ಯಾವಾಗ ಕಲಿತಾರಲ್ಲ ನಮ್ಮ ದೇಶದ ಜನರು, ಆವಾಗ ನಮ್ಮ ದೇಶ ಟೂರಿಸಮಲ್ಲಿ ನಂಬರ್ 1 ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇಲ್ಲದೆ ಇರೋದಿಲ್ಲ. ಹಿಮದಿಂದ ಹಿಡಿದು, ಮರುಭೂಮಿಯಿಂದ ಹಿಡಿದು, ಸಮುದ್ರದಿಂದ ಹಿಡಿದು, ಪರ್ವತಗಳು ಏನು ಬೇಕು ಹೇಳಿ ಎಲ್ಲ ನಮ್ಮ ದೇಶದಲ್ಲಿದೆ. ಸೊ ನಂಬರ್ 1 ಖಂಡಿತ ನಮ್ಮ ದೇಶ. ಬಟ್ ಕ್ಲೀನ್ ಮಾಡೋದು ಒಂದು ಕಲಿಬೇಕು ಜನ. ಆಗುತ್ತೆ, ಪೇಷನ್ಸ್ ಇರಬೇಕು. ಒಂದೊಂದಾಗಿ ಕಲಿತಾರೆ. ಇನ್ನು ಕೆಲವರು ಕಲಿಯಲ್ಲ, ಎಜುಕೇಟೆಡ್ ಪೀಪಲೇ ಕೆಲವರು, ಅವ್ರು ಕಲಿಯಲ್ಲ. ಅಂಥ ಒಂದು ಜನ್ರೇಷನ್ನೇ ಪಾಸಾಗಿ ಹೋಗ್ಬೇಕಾಯ್ತಾ. ನೆಕ್ಸ್ಟ್ ಜನ್ರೇಷನ್ ಬಂದಾಗ ಸರಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ.
ಏನಾದ್ರು ಅರ್ಥ ಆಗ್ತಿದೆಯಾ ಸ್ನೇಹ? ನಾಸಿ ಒಂದು ಗೊತ್ತಿದೆ ರೈಸ್ ಅಂತ. ಇದು ನಾಸಿ ಚಾಂಪೋರ್ ಅಂತೆ, ಇಲ್ಲಿನ ಬಾಲಿನೀಸ್ ಫುಡ್. ಇದು ಇಂಡೋನೇಷಿಯನ್ ಫುಡ್.